ಅದರಿಂದ ನಿಮಗೆ ಆಗುವಂಥ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂಥ ಮೆರವಣಿಗೆ ಆಗುತ್ತೆ. ಅದಕ್ಕೆ ಕಾರಣ ನಿಮ್ಮ ಬರವಣಿಗೆ ಮರಿಬಾರ್ದು. ಈ ಹಾಡು ಬರೆಯೋದು ಬಹಳ ಸಿಂಪಲ್, ಬಟ್ ಈ ಸಿಂಪಲ್ ಆಗಿರೋ ಹಾಡನ್ನು ಬರೆಯೋದು ಸ್ವಲ್ಪ ಕಷ್ಟ. ಆನ್ ಸ್ಪಾಟ್ ಸ್ಪಾಂಟೇನಿಯಸ್ ಆಗಿ ಕೆಲಸ ಮಾಡುವ ಒಂದು ಶಕ್ತಿ ಮತ್ತು ಅನುಭವಗಳ ಆಳ ಎರಡು ಒಂದಕ್ಕೊಂದು ಸಿಂಕ್ ಆಗಿಬಿಡ್ತು ಅಂತ ಇಟ್ಕೊಳ್ಳಿ. ತಲೆ ನೇವರಿಸೋ ಪ್ರೀತಿ ಇರ್ಬೋದು, ತುಟಿಗೆ ತುಟಿನ ಚುಂಬಿಸೋ ಪ್ರೀತಿ ಇರಬಹುದು. ಎಲ್ಲದರಲ್ಲೂ ಇರೋದು ನನ್ನ ಹೃದಯ ನಿನಗಾಗಿ ಅನ್ನುವ ನಂಬಿಸೋ ಪ್ರೀತಿನೇ. ಪ್ರತಿ ಯಶಸ್ಸು, ಪ್ರತಿ ಸಕ್ಸಸ್ಸು ಎಲ್ಲವೂ ಕೂಡ ಆ ಕ್ಷಣಕ್ಕೆ ಅದರ ಆನಂದವನ್ನು ಅನುಭವಿಸಿ 4 ಜನಕ್ಕೆ ಹಂಚಿ ಮತ್ತೆ ಅಟ್ಟದ ಮೇಲೆ ತೆಗೆದಿಟ್ಟುಬಿಟ್ಟು ಮತ್ತೆ ಝೀರೋದಿಂದ ಕೆಲಸ ಮಾಡುವಂಥ ಒಂದು ಮನಸ್ಥಿತಿ ಬೆಳೆಸ್ಕೊಂಡಾಗ ಒಬ್ಬ ರೈಟರ್ ಗಟ್ಟಿ ಆಗ್ತಾ ಹೋಗ್ತಾನೆ. ಯಾವುದೇ ಒಂದು ವಸ್ತುವನ್ನು ನಾವು ನಮ್ಮದಲ್ಲ ಅಂತ ಅಂದುಕೊಂಡಾಗ ಅದು ನಮ್ಮದಾಗೋದೇ ಇಲ್ಲ. ಅದು ನಮ್ಮದು ಅನ್ನೋ ರೀತಿ ನಾವು ಪ್ರೀತಿಸೋಕೆ ಶುರು ಮಾಡಿದರೆ ಖಂಡಿತವಾಗ್ಲೂ ಅದು ನಮ್ಮ ವೇವ್ ಲೆಂತ್ಗೆ ಸರಿಯಾಗಿ ಸಿಕ್ಕತ್ತೆ. ಇದು ಕೇವಲ ಹಾಡುಗಳ ವಿಷಯದಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು. ಆದರೆ ಹಾಡು ಬರೆಯೋ ವಿಷಯದಲ್ಲಿ ಮಾತ್ರ ಅದಕ್ಕೆ ಯಾವುದೇ ರೀತಿಯ ಸಿದ್ಧ ಸೂತ್ರಗಳೇ ಇಲ್ಲ. ಯಾವುದೋ ಒಂದು ಹಾಡು ಅದ್ಭುತವಾಗಿ ಬಂದ್ಬಿಡ್ತು ಸುಲಭವಾಗಿ, ಸೂಪರ್. ಎರಡನೇ ಹಾಡು ಅಷ್ಟೇ ಅದ್ಭುತವಾಗಿ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಒದ್ದಾಡೋಗ್ಬಿಡ್ತೀವಿ. ಆವಾಗ ಮತ್ತೆ ನಮಗೇನು ಬೇಕಾಗತ್ತೆ, ಆ ಅದ್ಭುತವಾದ ಹಾಡಿನ ಗುಂಗನ್ನು ಒಂಚೂರು ಪಕ್ಕ ಇಟ್ಟುಬಿಟ್ಟು ಸ್ವಲ್ಪ ಈ ಕಡೆ ಬಂದು ಮತ್ತೆ ನಾವು ABCD ಮತ್ತೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಪ್ರತಿ ಸರ್ತಿ ಕೂಡ ನಾವು ಝೀರೋಗೆ ಬಂದೇ ನಾವು ನಂಬರ್ ಎಣಿಸ್ಬೇಕೆ ಹೊರತು ಯಾವುದೋ ನಂಬರ್ಲಿದ್ದೀನಿ ಅಂತ ಅಲ್ಲಿಂದ ಮುಂದೆ ನಾವು ಎಣಿಸ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಒಂದು ನಂಬರ್ ಒಂದು ಸ್ಕೋರ್ ಮಾಡಿರಲಿ ಮತ್ತೆ ಝೀರೋ ಅಂದರೆ ಬರಬೇಕು. ಒಂದು ಮ್ಯಾಚಲ್ಲಿ 154 ರನ್ ಒಬ್ಬ ಹೊಡೆದಿದ್ದಾನೆ ಅಂತಂದ್ರೆ ನೆಕ್ಸ್ಟ್ ಮ್ಯಾಚಲ್ಲಿ 155ನೇ ರನ್ನಿಂದ ಕೌಂಟ್ ಮಾಡಲ್ಲ, ಮತ್ತೆ ಝೀರೋ, ಮತ್ತೆ 1ನೇ ರನ್ನಿಂದನೇ ಹೊಡಿಬೇಕು ಅವನು. ಈ ರೀತಿ ಮಾಡ್ಕೊಂಡು ಹೋಗಬೇಕು. ಪ್ರತಿ ಯಶಸ್ಸು, ಪ್ರತಿ ಸಕ್ಸಸ್ಸು ಎಲ್ಲವೂ ಕೂಡ ಆ ಕ್ಷಣಕ್ಕೆ ಅದರ ಆನಂದವನ್ನು ಅನುಭವಿಸಿ 4 ಜನಕ್ಕೆ ಹಂಚಿ ಮತ್ತೆ ಅಟ್ಟದ ಮೇಲೆ ತೆಗೆದಿಟ್ಟುಬಿಟ್ಟು ಮತ್ತೆ ಝೀರೋದಿಂದ ಕೆಲಸ ಮಾಡುವಂಥ ಒಂದು ಮನಸ್ಥಿತಿ ಬೆಳೆಸ್ಕೊಂಡಾಗ ಒಬ್ಬ ರೈಟರ್ ಗಟ್ಟಿ ಆಗ್ತಾ ಹೋಗ್ತಾನೆ. ಆವಾಗ ಅವನಿಂದ ಬರುವಂಥ ಕ್ರಿಯಾಶೀಲತೆ, ಅವನಿಂದ ಬರುವಂಥ ಆ ಕವಿತ್ವ, ಆ ಹಾಡು, ಆ ಆನಂದ ಅದು ಯಾವಾಗಲೂ ಫ್ರೆಶ್ ಆಗೇ ಇರುತ್ತೆ. ಯಾವಾಗಲೂ ಬರಲಿಲ್ಲ ಅಂತಂದಾಗ ಎಲ್ಲ ಒಂಚೂರು ಮನಸ್ಸು ತಲ್ಲಣವಾಗಿದೆ ಅಂತ ಅರ್ಥ. ಆ ಟೈಮಲ್ಲಿ ಸ್ವಲ್ಪ ಶಾಂತವಾಗಿರ್ಬೇಕಷ್ಟೆ, ಖಂಡಿತ ಬರುತ್ತೆ. ಬರೀಬೇಕು ಅನ್ನೋ ಹಂಬಲವೇ ನಮ್ಮನ್ನು ಎಷ್ಟೋ ಮುಂದೆ ತಂದುಬಿಡುತ್ತೆ. ನಮಗೆ ಬೇಕಾಗಿರೋದು ಏನಂತಂದರೆ ಚೆನ್ನಾಗಿ ಬರೀಬೇಕು ಅನ್ನೋ ಹಂಬಲ, ಅದ್ರ ಜೊತೆಗೆ ನಾವು ಹಂಬಲ್ಲಾಗಿರೋದು ಎರಡು ಬಹಳ ಮುಖ್ಯ ಆಗುತ್ತೆ. ಇದ್ದರೆ 100% ಒಬ್ಬ ಮನುಷ್ಯ ಅದ್ಭುತವಾಗಿ ಬರೀತಾನೇ ಇರಬಲ್ಲ, ಚೆನ್ನಾಗಿ ಬರೀಬಲ್ಲ. ಸ್ನೇಹಿತರೆ, ಇವಾಗ ಹಾಡು ಬರಿತಾ ಎಲ್ಲೋ ಒಂದು ಕಡೆ ನಮಗೆ ಕಂಪ್ಯಾರಿಸನ್ ಶುರು ಆಗ್ಬಿಡುತ್ತೆ, ಹೋಲಿಸ್ಕೊಳ್ಳೋವಂಥ ಒಂದು ಬುದ್ಧಿ ಶುರು ಆಗ್ಬಿಡುತ್ತೆ. ಇವಾಗ ಈ ಹಾಡು ಬರೆದಿದ್ದೀನಿ, ಈ ಹಾಡು ಅವ್ರು ನನಗಿಂತ ಚೆನ್ನಾಗಿ ಬರ್ದಿರ್ಬೋದಾ, ಅವ್ರು ನನ್ನಷ್ಟು ಚೆನ್ನಾಗಿ ಬರ್ದಿರಲ್ಲ, ಅವ್ರು ಹೆಂಗೆ ಬರ್ದಿರ್ಬೋದು, ಇದಂಗೆ ಬರ್ತಿರೋದು. ಇದನ್ನೇ ಆರೋಗ್ಯಕರವಾಗಿ ತಗೋಬಹುದು. ಯಾಕೆಂತಂದರೆ ಯಾರಾದರೂ ಒಂದಷ್ಟು ಜನ ಹಿರಿಯರನ್ನು, ಯಾರಾದರೂ ಒಂದಷ್ಟು ಜನ ಶ್ರೇಷ್ಠರನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ, ತಲೆಯಲ್ಲಿ ತುಂಬಿಕೊಂಡಿರ್ತೀವಿ. ಅವ್ರನ್ನ ಗೊತ್ತಿಲ್ಲದೆ ನಾವು ಆರಾಧಿಸ್ತಾನೆ ಇರ್ತೀವಿ. ನಾವು ಏನು ಮಾಡಬಹುದು ಅಂತಂದರೆ ಇದೇ ಸಾಹಿತ್ಯವನ್ನು ಬೇಕಾದರೆ ಅದು ನಮ್ಮೊಳಗಡೆ ನಾವು ಮಾಡ್ಕೊಳ್ಳೋವಂಥ ಒಂದು ಚಿಕ್ಕ ಒಂದು ಮಂಥನ, ಒಂದು ಸ್ವಂತನ ಏನು ಮಾಡ್ಕೋಬೋದು ಅಂತಂದರೆ, ಈಗ ಈ ಹಾಡನ್ನು ಈ ಶ್ರೇಷ್ಠ ಸಾಹಿತಿಗಳು ಬರೆದಿದ್ರೆ ಯಾವ ರೀತಿ ಬರೀತಿದ್ರು ಇಮೇಜ್ ಮಾಡಿಕೊಂಡು ಅವ್ರ ಸ್ಟೈಲಲ್ಲಿ ಬರ್ಕೊಳ್ಳಿ, ಟೈಮ್ ಮಾಡಿಕೊಂಡು. ಆಯಿತು, ಇದೇ ಸಾಹಿತ್ಯವನ್ನು, ಇದೇ ಸನ್ನಿವೇಶ, ಇದೇ ರಾಗಕ್ಕೆ ಇನ್ನೊಬ್ಬರು ಸಾಹಿತಿ ಬರೆದಿದ್ರೆ ಹೇಗೆ ಬರೆದಿರ್ಬೋದು, ಅವ್ರ ಸ್ಟೈಲಲ್ಲಿ ಬರ್ಕೊಳ್ಳಿ. ಈ ಥರ 10 ಸಾಹಿತಿಗಳ ಸ್ಟೈಲಲ್ಲಿ ನೀವೇ ಬರೀರಿ. ಎಲ್ಲೋ ಒಂದು ಕಡೆ ನೀವು ಹೆಂಗೆ ವಿಸ್ತಾರ ಆಗುತ್ತೆ ಗೊತ್ತಾ, ಆಲೋಚನೆಗಳ ಪರಿ ವಿಸ್ತಾರ ಆಗ್ತಾ ಅಯ್ಯೋ ಹೌದಲ್ಲ, ಇಷ್ಟು ವೆರೈಟಿ ಬಂತಲ್ಲ, ಈ ಥರ ಬಂತಲ್ಲ ಅಂತ ನಾವು ಅಭ್ಯಾಸ ಮಾಡ್ಕೊಳ್ಳೋ ರೀತಿ ಹಂಗೆ ಮಾಡ್ಕೋಬೇಕು. ಅದು ಒಳ್ಳೆಯದು. ಯಾವಾಗಲೂ ಅಲ್ಲ, ಅದು ಆರಂಭದ ಹಂತದಲ್ಲಿ ಒಂದು ಸತಿ ನಿಮಗೆ ಟ್ಯೂನ್ ಕೊಟ್ಟಿದ ತಕ್ಷಣ ಪಟ್ಟಂತ ನೀವು ಸಾಹಿತ್ಯ ಹೇಳುವಷ್ಟು ಕರೆಕ್ಟ್ ಟೈಮಿಂಗಲ್ಲಿ ಅದನ್ನು ತಾಳಬದ್ಧವಾಗಿ, ರಾಗಬದ್ಧವಾಗಿ, ಕರೆಕ್ಟಾಗಿ ಒಂದು ಪ್ರಾಸಬದ್ಧವಾಗಿ, ವಿಷಯಾಧಾರಿತವಾಗಿ ನೀವು ಹೇಳೋವಷ್ಟು ಚೈತನ್ಯ ನಿಮಗೆ ಬಂದುಬಿಡ್ತು ಅಂತಂದರೆ ಆಮೇಲೆ ಈ ಪ್ರಾಕ್ಟೀಸ್ಗಳೆಲ್ಲ ಬರೆಯೋ ಮಾಮೂಲಿ ಹಾಡಿನಲ್ಲೇ ಆ ಪ್ರಾಕ್ಟೀಸ್ ಸಿಕ್ಬಿಡುತ್ತೆ ನಿಮಗೆ. ಅದರ್ವೈಸ್ ಪ್ರಾಕ್ಟೀಸ್ ಮಾಡ್ಕೋಬೇಕಾದ್ರೆ ಇದು. ಇವಾಗ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ದೀನಿ, ಅವಕಾಶಗಳು ಬರೋದು ಬಿಡೋದು ನಮ್ಮ ಕೈಯಲ್ಲಿಲ್ಲ, ಅವಕಾಶಗಳು ಸಿಗೋದು ಬಿಡೋದು ನಮ್ಮ ಕೈಯಲ್ಲಿಲ್ಲ. ಅದು ನಮ್ಮ ಫೇಟ್ ಇರ್ಬೋದು, ಅಥವಾ ಅದು ಕಾಲಾನುಕ್ರಮದಲ್ಲಿ ಆಗುವಂಥ ಪರಿವರ್ತನೆ, ಬದಲಾವಣೆಗಳಿರಬಹುದು. ಆದರೆ ಬರವಣಿಗೆಯ ಶಕ್ತಿ, ಕ್ರತುಶಕ್ತಿ, ಕ್ರಿಯಾಶೀಲ ಶಕ್ತಿಯ ವಿಚಾರ ಬಂದಾಗ ನಾವುಗಳು ಗಟ್ಟಿಯಾಗಿರಬೇಕಾಗತ್ತೆ. ತುಂಬ 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 ಗಟ್ಟಿ ಸಾಹಿತ್ಯ ನಮ್ಮಲ್ಲಿ ಇರಬೇಕಾಗತ್ತೆ. ಈ ಬಿಟ್ಟಿ ಚಿಂತೆಗಳನ್ನೆಲ್ಲ ಬಿಟ್ಟಾಕಿ ಗಟ್ಟಿ ಸಾಹಿತ್ಯದ ಕಡೆ ನಮ್ಮ ಮನಸ್ಸಿತ್ತು ಅಂತಂದರೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಬರೆಯುವಾಗ. ಇವಾಗ ನಾವು ಎಲ್ಲ ರೀತಿಯ ಸಾಹಿತಿಗಳನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಬರಿತಾ ಹೋಗ್ತೀವಿ. ಈಗ ಈ ಅಷ್ಟು ಸ್ಟೈಲ್ಗಳಲ್ಲಿ ಬರೆದ ಮೇಲೆ ನಾವು ನೋಡ್ತೀವಿ ಇದರಲ್ಲಿ ಯೂನಿಕ್ ಸ್ಟೈಲ್ ಯಾವುದೋ ಒಂದು ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ತಾನೇ ಬರೀತಿರೋದು, ಆವಾಗ ಈ ಸ್ಟೈಲ್ ಚೆನ್ನಾಗಿದೆ ಅಂತ ಅನ್ಸುತ್ತೆ.
ಆಮೇಲೆ ಯಾವುದೇ ಒಂದನ್ನು ಹೀಗೇ ಫಾಲೋ ಮಾಡಬೇಕು ಅನ್ನೋ ನಿಯಮನೂ ಇಲ್ಲ. ಅದು ಆಯಾಯ ಸಾಂದರ್ಭಿಕ ಪ್ರೇರಣೆ, ಅದು ಆಯಾ ಸಮಯ ಸಂದರ್ಭಗಳ ಪ್ರೇರಣೆ ನಿಮಗದು ಒದಗುತ್ತೆ. ಆವಾಗ ಅದರಿಂದ ಆ ಪ್ರೇರಣೆಯನ್ನು ತಗೊಂಡು ನೀವು ಬರಿತಾ ಹೋಗ್ಬೋದು. ಆವಾಗ ಒಂದು ಫ್ಲೋನಲ್ಲಿ ಚೆನ್ನಾಗಿ ಬಂತು ಅಂತ ಮನವರಿಕೆ ಆದಮೇಲೆ ಅದು ಮತ್ತೆ ಮುಂದಿನ ಹಾಡಾಗ್ತಾ ಹೋಗುತ್ತೆ, ತಲುಪ್ತಾ ಹೋಗುತ್ತೆ. ಈ ಹಾಡು ಬರೆಯೋದು ಬಹಳ ಸಿಂಪಲ್. ಬಟ್ ಈ ಸಿಂಪಲ್ ಆಗಿರೋ ಹಾಡನ್ನು ಬರೆಯೋದು ಸ್ವಲ್ಪ ಕಷ್ಟ. ಹಾಡು ಬರೆಯೋದು ಬಹಳ ಸರಳವಾಗಿ ಬರೀಬೇಕಾದ್ರೆ ಅದು ಸ್ವಲ್ಪ ಕಠಿಣ. ಆ ಕಠಿಣವನ್ನು ಹೋಗಲಾಡಿಸ್ಬೇಕು ಅಂದಾಗ ಅದನ್ನು ನಮ್ಮದಾಗಿಸ್ಕೋಬೇಕು. ಯಾವುದೇ ಒಂದು ವಸ್ತುವನ್ನು ನಾವು ನಮ್ಮದಲ್ಲ ಅಂತ ಅಂದುಕೊಂಡಾಗ ಅದು ನಮ್ಮದಾಗೋದೇ ಇಲ್ಲ. ಅದು ನಮ್ಮದು ಅನ್ನೋ ರೀತಿ ನಾವು ಪ್ರೀತಿಸೋಕೆ ಶುರು ಮಾಡಿದರೆ ಖಂಡಿತವಾಗ್ಲೂ ಅದು ನಮ್ಮ ವೇವ್ ಲೆಂತ್ಗೆ ಸರಿಯಾಗಿ ಸಿಕ್ಕತ್ತೆ. ಇದು ಕೇವಲ ಹಾಡುಗಳ ವಿಷಯದಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು. ಈ ರೀತಿ ಈ ಹಾಡು ನನ್ನಿಂದ ಬರೆಯೋಕ್ಕೆ ಸಾಧ್ಯ, ಈ ಹಾಡು ನಾನು ಬರೆಯಬಲ್ಲೆ, ಚೆನ್ನಾಗಿ ಬರೆಯಬಲ್ಲೆ ಅನ್ನುವ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಫಸ್ಟ್ ತಂದುಕೋಬೇಕಾಗುತ್ತೆ. ಭರವಸೆ, ಆತ್ಮವಿಶ್ವಾಸ, ಮತ್ತು ಸುಲಭವಾಗಿ ಬರೆಯಬಲ್ಲೆ, ಚೆನ್ನಾಗಿ ಬರೆಯಬಲ್ಲೆ, ಈ ಹಾಡು ಜನಕ್ಕೆ ಇಷ್ಟ ಆಗುತ್ತೆ. ಕೂತ್ಕೊಳ್ಳಿ, ಶಾಂತವಾಗಿ ಪ್ರಸನ್ನವಾಗಿ ಕೂತ್ಕೊಳ್ಳಿ, ಮನಸ್ಸು ಶಾಂತವಾಗಿ ಇಟ್ಕೊಳ್ಳಿ, ಸಮಾಧಾನ ಕೂತ್ಕೊಳ್ಳಿ, ಬರೀಕ್ಕೆ ಶುರು ಮಾಡಿ. ಬರಲಿಲ್ಲ ಅಂದರೆ ಬಿಡಿ, ಚಿಂತೆ ಏನಕ್ಕೆ, ಬರೀಬೇಕು ಅನ್ನೋ ಹಂಬಲ ಇದೆಯಲ್ವಾ, ಹಂಬಲಾಗಿದ್ದೀರಲ್ವಾ, ಬಿಟ್ಬಿಡಿ, ಬರ್ತದೆ. ಏನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಇದಕ್ಕೆ ಬಹಳ ಸೇರಣೆ ಬೇಕು. ಯಾವುದೇ ಒಂದು ಕೆಲಸವನ್ನು ನೀವು ಮಾಡಬೇಕು ಅಂದರೂ ಕೂಡ ಆ ತಯಾರಿಗೆ ಅದಕ್ಕೊಂದು ಸ್ಟೆಪ್ಸ್ ಅಂತ ಇದೆ. ಹೀಗಾದ್ಮೇಲೆ ಹೀಗೆ, ಹೀಗಾದ್ಮೇಲೆ ಹೀಗೆ ಅಂತ. ಅದೇ ರೀತಿ ಸಂಗೀತವನ್ನು ಕಲಿಯಲಿಕ್ಕೂ ಕೂಡ ಒಂದು ಸ್ಟೆಪ್ಸ್ ಅಂತ ಇದೆ. ಈ ರಾಗದಿಂದ ಕಲಿಯಬೇಕು, ಈ ತಾಳದಿಂದ ಕಲಿಯಬೇಕು, ರೂಪಕ ತಾಳ, ಆದಿತಾಳ, ತ್ರಿಶತ್ರುಪುಟ, ಇದು ಏನೇನೇನೋ ಇದೆ. ಆದರೆ ಹಾಡು ಬರೆಯೋ ವಿಷಯದಲ್ಲಿ ಮಾತ್ರ ಅದಕ್ಕೆ ಯಾವುದೇ ರೀತಿಯ ಸಿದ್ಧ ಸೂತ್ರಗಳೇ ಇಲ್ಲ. ಪ್ರತಿ ಒಂದು ಅಕ್ಷರ, ಪ್ರತಿ ಪದಕ್ಕೂ ಕೂಡ ನೀವು ಬೊಗಸೆ ಹಿಡಿದು ಭಗವತಿಯನ್ನು ಬೇಡ್ಕೋಬೇಕು, ಶ್ರದ್ಧೆಯಿಂದ ತಾಳ್ಮೆಯಿಂದ ಬರೀಬೇಕು. ಅದಕ್ಕೋಸ್ಕರನೇ ಈ ನಾವು ತಲೆ ಎತ್ತಿ ನಿಲ್ಲಬೇಕಂದ್ರೆ ತಲೆ ಬಗ್ಸಿ ಶ್ರದ್ಧೆಯಿಂದ ಬರೀಬೇಕು ಅಷ್ಟೇ. ಆವಾಗ ಮಾತ್ರ ಸಾಧ್ಯ. ಇದನ್ನು ನಾವು ಅಳವಡಿಸ್ಕೊಳ್ತಾ ಹೋದರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಮ್ಮ ಅನುಭವಗಳು ಹಾಡುಗಳಲ್ಲಿ ಬರ್ತಾ ಹೋಗುತ್ತೆ, ನಮ್ಮ ಗಮನಿಕೆಗಳೆಲ್ಲ ಹಾಡುಗಳಲ್ಲಿ ಬರ್ತಾ ಹೋಗುತ್ತೆ. ವಿಷಯ ಬೇಕಲ್ಲ, ಏನು ವಿಷಯ ಹೇಳ್ಬೋದು, ಹೀಗೆ ಹೇಳಿದ್ರೆ ಚಂದ, ಹಾಗೆ ಹೇಳಿದ್ರೆ ಚಂದ ಅಂತ. ತುಂಬ ಯೂತ್ಫುಲ್ ಆಗಿರೋ ಪ್ರೇಮಿಗಳು ಏನು ಮಾಡ್ಬೋದು, ತುಟಿನಿಟ್ಟು ಮುತ್ಕೊಡ್ಬೋದು. ಸ್ವಲ್ಪ ಮೆಚೂರ್ಡ್ ಪ್ರೇಮಿಗಳಾದರೆ ಕೆನ್ನೆಗಳಿಗೆ ಮುತ್ಕೊಡ್ಬೋದು. ಇನ್ನೂ ಹೆಚ್ಚು ಮೆಚೂರ್ ಆದವರಾದರೆ ಹಣೆಗೆ ಮುತ್ಕೊಡ್ಬೋದು. ಬೇರೆಯವರಾದರೆ ಶೇಖರಣೆ ಮಾಡಿ ತಲೆ ನೇವರಿಸೇ ಪ್ರೀತಿನ ತೋರಿಸ್ಬಿಡ್ಬೋದು. ಹಾಗಂತ ಹೇಳ್ಬಿಟ್ಟು ತುಟಿಗೆ ಮುತ್ತು ಕೊಟ್ಟವರು ತಲೆ ನೇವರಿಸಿದವರು ಎರಡೂ ಹೆಚ್ಚು ಕಮ್ಮಿ ಅಂತಾನ. ತಲೆ ನೇವರಿಸೋ ಪ್ರೀತಿ ಇರ್ಬೋದು, ತುಟಿನ ಚುಂಬಿಸೋ ಪ್ರೀತಿ ಇರಬಹುದು. ಎಲ್ಲದರಲ್ಲೂ ಇರೋದು ನನ್ನ ಹೃದಯ ನಿನಗಾಗಿ ಅನ್ನುವ ನಂಬಿಸೋ ಪ್ರೀತಿನೇ. ಹಾಗಾಗಿ ಈ ಪ್ರೀತಿಯ ಪ್ರಭೇದಗಳನ್ನು ಅರ್ಥ ಮಾಡ್ತಿದ್ದು, ಪ್ರೀತಿ ಇದೊಂದು ಚಿಕ್ಕ ಉದಾಹರಣೆ. ಈ ಥರ ಯಾವುದೇ ಸನ್ನಿವೇಶಗಳಿರಲಿ, ಯಾವುದೇ ಭಾವನೆಗಳಿರಲಿ, ನಾವು ಹೇಳಬೇಕಾದ್ರೆ ನಾನಾ ಪ್ರಕಾರಗಳಿದೆ. ಅದರ ಪ್ರಕಾರವಾಗಿ ಆ ಪ್ರಾಕಾರಗಳನ್ನು ಸುತ್ತುವರ್ಕೊಂಡು ನಾವು ಕೆಲಸಗಳನ್ನ ಮಾಡುವಂತಾದರೆ ತುಂಬ ಚೆನ್ನಾಗಿರುವಂಥ ಸಾಹಿತ್ಯವನ್ನು, ಗೀತೆಯನ್ನು ನಾವು ಆ ಅಚ್ಚುಕಟ್ಟುತನ, ಆ ಚೌಕಟ್ಟಿನ ಒಳಗಡೆ ಸೇತುವೆ ಕಟ್ಟುವಂಥ ಒಂದು ಕೆಲಸದಲ್ಲಿ ಗೆಲ್ತೀವಿ ನಾವು. ಆಗ ಒಂದು ಸತಿ ನೀವು ಇಲ್ಲಿಂದ ಅಲ್ಲಿ ತನಕ ನೀವು ಸೇತುವೆ ಕಟ್ಟಿಬಿಟ್ರಿದ್ರೆ ಅದ್ರ ಮೇಲೆ ಎಷ್ಟು ಸತಿ ಓಡಾಡಿದ್ರೂ ಕೂಡ ಆ ಸೇತುವೆ ಮುರಿದು ಬೀಳಲ್ಲ. ಕೆಳಗಡೆ ಹರಿಯುವಂಥ ರಭಸವಾದಂಥ ಕ್ರಿಯಾಶೀಲತೆ ಅನ್ನುವಂಥ ಜಲ, ಆ ನೀರು ಸುರಕ್ಷಿತವಾಗಿರುತ್ತೆ. ಹಂಗೆ ಹೇಳೋದು, ಕಟ್ಟುಪಾಡುಗಳ ಮಧ್ಯೆ ಕನ್ನಂಬಾಡಿ ಕಟ್ಟುವಂಥ ಕೆಲಸ ಹಾಡು ಬರೆಯುವಂಥ ಕೆಲಸ. ಇದನ್ನು ತುಂಬ ಪ್ರೀತಿಯಿಂದ ನಾವು ಮಾಡ್ಕೊಂಡು ಹೋದರೆ ಯಾವತ್ತೂ ಆ ಪ್ರೀತಿ, ಆ ಒಂದು ಪರಿಶ್ರಮ, ಆ ಶ್ರದ್ಧೆ ನಮ್ಮನ್ನು ಕೈ ಬಿಡೋದಿಲ್ಲ. ಈ ಥರ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಾಗ ಒಂದಷ್ಟು ಅಭ್ಯಾಸಗಳಾಗಿ ಒಂದು 100, 200 ಹಾಡು, 300 ಹಾಡು, 500 ಹಾಡು, 1000 ಹಾಡು, 2000 ಹಾಡು ಬರಿತಾ ಹೋಗೋಣ. ಅವಕಾಶ ಸಿಗೋದು ಬಿಡೋದು ನಮ್ಮ ಕೈಯಲ್ಲಿಲ್ಲ. ಯಾವುದೇ ಅವಕಾಶ ಬರಲಿ ಸದುಪಯೋಗ ಪಡಿಸ್ಕೊಳ್ಳೋದು. ಅವಕಾಶ ಬಂದಿಲ್ಲ ಅಂತಂದರೆ ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ಹಾಗಾಗಿ ಸಾಹಿತ್ಯವನ್ನೇ ನಂಬಿಕೊಂಡು, ಹಾಡು ಬರೆಯೋದನ್ನೇ ನಂಬಿಕೊಂಡು ನಾನು ಜೀವನ ಮಾಡ್ತೀನಿ ಅಂತಂದರೆ ದಯವಿಟ್ಟು ಅದು ಒಳ್ಳೆಯದಲ್ಲ. ಇವತ್ತಿರೋ ಪರಿಸ್ಥಿತಿಯಲ್ಲಿ ಉದ್ಯೋಗಕ್ಕೆ, ಸಂಪಾದನೆಗೆ ಅಂತ ಒಂದು ದಾರಿ ಮಾಡಿಕೊಂಡು ಪ್ಯಾರಲಲ್ ಆಗಿ ಹಾಡು ಬರೆಯುವಂಥ ಒಂದು ಹವ್ಯಾಸವನ್ನು ತುಂಬ ಶ್ರದ್ಧೆಯಿಂದ ಕ್ರಮಬದ್ಧವಾಗಿ ಮಾಡ್ಕೊಂಡು ಇದರಲ್ಲಿ ದೇವರು ಕಂಡುಬಿಟ್ಟು ಅನುಗ್ರಹ ಮಾಡ್ದ, ನಿಮ್ಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಯಿತು ಅಂದಾಗ ದೈನಂದಿನ ಕೆಲಸವನ್ನು ಹವ್ಯಾಸವಾಗಿ ಇಟ್ಕೊಂಡು, ಈ ಕೆಲಸವನ್ನು ಪ್ರಧಾನವಾಗಿ ಇಟ್ಕೊಂಡು ಇದನ್ನು ನೀವು ವೃತ್ತಿ ಮಾಡ್ಕೋಬಹುದು. ಬಟ್ ಇದು ಕ್ರಿಯಾಶೀಲ ವೃತ್ತಿ ಆಗಿರೋದ್ರಿಂದ ಇದು ಯಾವ ಕ್ಷಣ, ಯಾವ ರೀತಿ ಪ್ರೇರಣೆಯಿಂದ, ಯಾವ ಅಕ್ಷರ, ಯಾವ ಭಾವ, ಯಾವ ಒಂದು ಆಲೋಚನೆ, ಯಾವ ಒಂದು ಕವಿತ್ವ ನಮಗೆ ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಿಲ್ಲದೆ ಇರುವಂಥ ಒಂದು ಕ್ಲಾರಿಟಿ ಇಲ್ಲದ ಒಂದು ಸನ್ನಿವೇಶದಲ್ಲಿ ನಾವು ಕ್ರಿಯಾಶೀಲವಾಗಿರಬೇಕಾದಂಥ ಒಂದು ಪರಿಸ್ಥಿತಿ ಇರೋದರಿಂದ ನಾವು ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ನಿಮಿಷ ನಾವು ಈ ರೀತಿಯ ಒಂದು ಅಭ್ಯಾಸಗಳಲ್ಲಿ ತೊಡಗಿದ್ವಿ ಅಂತಂದರೆ ನಾಳೆ ಸಡನ್ನಾಗಿ ಅವಕಾಶ ಬಂದಾಗ ಟಕ್ ಅಂತ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯ ಭಯ ಇರಲ್ಲ, ಯಾವುದೇ ರೀತಿಯ ಬೇಸರಿಕೆ ಇರಲ್ಲ, ಯಾವುದೇ ರೀತಿಯ ತ್ರಾಸ, ಶ್ರಮ, ಒದ್ದಾಟ ಅಂತ ಇರಲ್ಲ.
ಆನಂದವಾಗಿ ನಾವು ಸುಲಲಿತವಾಗಿ ಆ ಟ್ಯೂನ್ಗೆ ನಾವು ಹಾಡು ಬರೆದು ಬಿಡ್ಬೋದು. ಒಂದು ದಿನಕ್ಕಾಗಲಿ ಅಂದರೆ 2-3 ದಿನಕ್ಕಾದರೂ ಬರಿಬೋದು. ಹೀಗೆ ನೀವು ಆ ಪ್ರೇರಣೆಗಳು ನಿಮ್ಮನ್ನು ಹೆಚ್ಚು ಕೈ ಹಿಡಿದು ನಡೆಸ್ತಾ ಹೋದರೆ ಕೆಲವು ನಿಮಿಷಗಳಲ್ಲಿ ಸ್ಪಾಟಲ್ಲೇ ಬರೆದು ಬಿಡಬಹುದು. ಈ ರೀತಿಯ ಒಂದು ಸ್ಪಾಂಟೇನಿಯಸ್ ಆಗಿ ಬರೆಯುವಂಥ ಒಂದು ಶಕ್ತಿ ಕೆಲವರಿಗೆ ಆರಂಭದ ಹಂತದಲ್ಲೇ ಇರುತ್ತೆ. ಸ್ಪಾಂಟೇನಿಯಸ್ ಆಗಿ ಏನೋ ಐಡಿಯಾ ಬಂದುಬಿಡುತ್ತೆ ಅವ್ರಿಗೆ. ಅಂಥವ್ರಿಗೆ ತುಂಬ ರಿಸ್ಕ್ ಇಲ್ಲ, ಆದರೆ ಅಂಥವ್ರಿಗೆ ಅನುಭವಗಳು ಗಟ್ಟಿ ಆಗ್ತಾ ಹೋಗಬೇಕಾಗುತ್ತೆ. ಇನ್ನು ಕೆಲವರಿಗೆ ಅನುಭವಗಳು ಗಟ್ಟಿ ಆಗ್ತಾ ಹೋಗುತ್ತೆ, ಸ್ಪಾಂಟೇನಿಯಸ್ ಆಗಿ ಬರೆಯುವಂಥದ್ದಕ್ಕೆ ಆಗಿರಲ್ಲ. ಎಲ್ಲಿ ನಿಮಗೆ ಆನ್ ಸ್ಪಾಟ್ ಸ್ಪಾಂಟೇನಿಯಸ್ ಆಗಿ ಕೆಲಸ ಮಾಡುವ ಒಂದು ಶಕ್ತಿ ಮತ್ತು ಅನುಭವಗಳ ಆಳ ಎರಡು ಒಂದಕ್ಕೊಂದು ಸಿಂಕ್ ಆಗಿಬಿಡ್ತು ಅಂತ ಇಟ್ಕೊಳ್ಳಿ, ಆಗ ನೋಡಿ ಅದ್ಭುತಗಳೇ ಬರುತ್ತೆ. ನಿಮ್ಮಿಂದ ಬರೆಯೋ ಎಲ್ಲ ಕೃತಿಗಳು, ನಿಮ್ಮಿಂದ ಬರುವಂಥ ಎಲ್ಲ ಕೃತಿಗಳು, ಎಲ್ಲ ಹಾಡುಗಳು ಕೂಡ ರಾರಾಜಿಸ್ತವೆ. ಅದು ಬಹಳ ಕಾಲ ಉಳಿಯುತ್ತೆ. ಆವಾಗ ಇಲ್ಲಿ ಇನ್ನೊಂದು ನಿಮ್ಗೆ ಅನುಕೂಲಕರವಾದ ವಿಚಾರ ಏನಂತಂದರೆ, ಇಷ್ಟು ಗಟ್ಟಿಯಾದ ಆಳವಾದ ಸಾಹಿತ್ಯದ ಒಂದು ವಿಚಾರಗಳು ನಮ್ಮ ಎದೆಯಲ್ಲಿರಬೇಕು. ಅಲ್ಲಿ ಬಹಳ ಸರಳವಾದ ಪದಗಳು, ಬಹಳ ಈಸಿಯಾದ ಪದಗಳನ್ನು ಈಸಿಯಾಗಿ ಕಮ್ಯುನಿಕೇಟ್ ಮಾಡುವಂಥದ್ದು ಮಾತ್ರ ಬೇಕಾಗಿರುತ್ತೆ. ಬಟ್ ವಿಷಯ ಆಳವಾಗಿರಬೇಕು, ಅಗಾಧವಾದ ಪಾಂಡಿತ್ಯ ನಿಮ್ಮ ಎದೆಯಲ್ಲಿರಬೇಕು. ಆದರೆ ನೀವು ಅದನ್ನು ಕೊಡುವಾಗ ಸರಳವಾದ ಪದಗಳ ಮೂಲಕ ಸಿಂಪಲಾಗಿ ಕೊಟ್ಟು ಖುಷಿ ಪಡಿಸೋ ಹಾಗಿರಬೇಕು. ಒಂದು ಹಾಡಿಗೆ ಬೇಕಾಗಿರುತ್ತೆ ಅಷ್ಟೇ, ಆದರೆ ಅಷ್ಟು ಸರಳತೆಯನ್ನು ಕೊಡಬೇಕು ಅಂದರೆ ಒಳಗಡೆ ಅಗಾಧವಾದಂಥ ವಿರಳತೆ ಇರಬೇಕು. ಆವಾಗ ಮಾತ್ರವೇ ಹಾಡನ್ನು ಕೊಡೋದಕ್ಕೆ ಧೈರ್ಯ ಇರುತ್ತೆ. ನಿಮ್ಮಲ್ಲಿ 1 ಕೋಟಿ ರೂಪಾಯಿ ನಿಮ್ಮ ಅಕೌಂಟಲ್ಲಿದೆ ಅಂದಾಗ ಒಬ್ರಿಗೆ ನೀವು 500,000 ಕೊಡೋದಕ್ಕೆ ಯೋಚನೆ ಮಾಡ್ತೀರಾ? ಇಲ್ವಲ್ಲ. ಆ ರೀತಿ ಅಗಾಧವಾದಂಥ ಪ್ರತಿಭೆ ನಿಮ್ಮಲ್ಲಿ ಇರಬೇಕು. ಕೊಡುವಾಗ ಸರಳವಾಗಿ ಕೊಡಿ. ಕೋಟಿನೇ ಕೊಟ್ಟರು ಕೂಡ 10 ಕೋಟಿ ಬಂದು ಸೇರುತ್ತೆ. ಸಾಹಿತ್ಯ ಹಾಗೇನೆ. ವಿದ್ಯೆ ಯಾವತ್ತು ಕಲೆ, ವಿದ್ಯೆ ಪ್ರೀತಿ, ಇದು ಯಾವತ್ತು ಕೊಟ್ಟಷ್ಟು ಜಾಸ್ತಿ ಆಗುತ್ತೆ ಹೊರತು ಕೊಟ್ಟಷ್ಟು ಖಾಲಿ ಆಗಲ್ಲ. ಹಣ ಒಂದೇ ಕೊಟ್ಟಷ್ಟು ಖಾಲಿ ಆಗೋದು. ಇನ್ಯಾವುದೇ ವಿಚಾರಗಳಾಗಲಿ ಪ್ರಕೃತಿಯಲ್ಲಿ ಯಾವುದು ಕೊಟ್ಟರು ಅದ್ರ ದ್ವಿಗುಣವಾಗುತ್ತೆ, ಕೊಟ್ಟಿದ್ದಕ್ಕೆ ಡಬಲ್ ಆಗುತ್ತೆ. ಹಾಗಾಗಿ ನೀವು ಕಲ್ತಿದ್ದನ್ನು 4 ಜನಕ್ಕೆ ಹೇಳಿ, ನೀವು ಕಲಿಯುವಂಥದ್ದನ್ನು 4 ಜನಗಳಿಂದ ಕೇಳಿ, ಈ ಹೇಳಿ ಕೇಳಿ ಮಧ್ಯದಲ್ಲಿ ನೀವು ಆನಂದವಾಗಿ ತೇಲಿ ಒಳ್ಳೆ ಹಾಡುಗಳನ್ನ ಬರೀರಿ, ಖುಷಿಯಾಗಿ ಬರೀರಿ. ಹೆಚ್ಚೆಚ್ಚು ಅವಕಾಶಗಳು ಬರಲಿ. ಬಂದ ಅವಕಾಶಗಳನ್ನ ಸಂತೋಷವಾಗಿ ತಾಳ್ಮೆಯಿಂದ ನಿಗರ್ವಿಗಳಾಗಿ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಏನೇ ನೋವುಗಳು ಸಂಕಟಗಳಿದ್ರೂ ಮೂಟೆ ಕಟ್ಟಿ ಮೂಲೆಯಲ್ಲಿ ಬಿಸಾಕಿ ಆ ಕ್ಷಣದಲ್ಲಿ ಬದುಕಿ, ಆ ಕ್ಷಣದಲ್ಲಿ ಹಾಡನ್ನು ರಚನೆ ಮಾಡಿ, ಆ ಕ್ಷಣದಲ್ಲಿ ಜನಕ್ಕೆ ಅದನ್ನು ತಲುಪಿಸಿ. ಅದರಿಂದ ನಿಮಗೆ ಆಗುವಂಥ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂಥ ಮೆರವಣಿಗೆ ಆಗುತ್ತೆ. ಅದಕ್ಕೆ ಕಾರಣ ನಿಮ್ಮ ಬರವಣಿಗೆ ಮರಿಬಾರ್ದು. ಈ ಮಾತುಗಳೆಲ್ಲ ತಮಗೆ ಇಷ್ಟ ಆಗಿದರೆ ನಿಮ್ಮ ಪ್ರೀತಿಯ ಈ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ನಿಮ್ಮ ಆಶೀಸ್ಸುಗಳು, ಆಶೀರ್ವಾದಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಸದಾ ನಿಮ್ಮ ಪ್ರೀತಿ ನಮ್ಮ ಶಿರದ ಮೇಲೆ ಇರಲಿ. ನಮಸ್ಕಾರ.